ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಶ್ರೀ ಗುರು ನಂಜೇಶ್ವರ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಡಾಕ್ಟರ್ ಭಾಗ್ಯಶ್ರೀ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ, ಸಂಸ್ಕೃತಿ ಕಲಿಸಿದಾಗ ಜೀವನದಲ್ಲಿ ಉನ್ನತ ಸ್ಥಾನ ಪಡೆಯಲು ಸಾಧ್ಯ. ಮಕ್ಕಳಿಗೆ ಸಂಸ್ಕೃತಿ ಮತ್ತು ನೈತಿಕ ಶಿಕ್ಷಣದ ಜೊತೆಗೆ ನಮ್ಮ ಭಾರತೀಯ ಸಂಸ್ಕಾರ ಕಲಿಸಬೇಕು ಎಂದು ಹೇಳಿದರು. ಶ್ರೀ ಗುರು ನಂಜೇಶ್ವರ ಸಂಸ್ಥೆಯ ಅಧ್ಯಕ್ಷ ಚಿಕ್ಕ ಗುರು ನಂಜೇಶ್ವರ ಮಹಾಸ್ವಾಮಿಗಳು ಮಾತನಾಡಿ, ಈ ಭಾಗದ ಮಕ್ಕಳಿಗೆ ವಿದ್ಯಾವಂತರು ಮಾಡಲು 30 ವರ್ಷಗಳ ಹಿಂದೆ ಸುಲೇಪೇಟದಲ್ಲಿ ಶಾಲೆ ಆರಂಭಿಸಿದ್ದರು. ಈಗ ಈ ಸಂಸ್ಥೆಯಲ್ಲಿ ಸುಮಾರು 1400 ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. ಸಂವಿಧಾನದ ಪಾಲನೆ ಮಾಡಬೇಕಾದರೆ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಹೇಳಿದರು. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ ಮಾರ್ಗದರ್ಶನದಲ್ಲಿ ಶ್ರೀ ಗುರು ನಂಜೇಶ್ವರ ಶಿಕ್ಷಣ ಸಂಸ್ಥೆ ನಡೆದಿದೆ. ಈ ಸಂಸ್ಥೆ ಇಷ್ಟು ಬೆಳೆಯಲು ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರ ಸಹಕಾರ ಹೆಚ್ಚು ಇದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಶ್ವನಾಥ್ ಪವಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕುಮಾರ್ ರಾಥೋಡ್, DO ಲಕ್ಷ್ಮಯ್ಯ, ವೀರೇಶ್ ದೇಸಾಯಿ, ಜಯಪ್ಪ ಚಾಪಲ್, ಶ್ರೀನಿವಾಸ್ ರಾಗಂ, ವಿಮಲಾಬಾಯಿ ನಿರ್ಣಿ, ಸಿದ್ದರಾಮೇಶ್ವರ್ ಸಜ್ಜನ್, ಮಲ್ಲಿಕಾರ್ಜುನ್ ದೇಸಾಯಿ, ಅಮರೇಶ್ ವಂತ್, ಮಲ್ಲಿಕಾರ್ಜುನ್ ಪಾಲಮೂರ್, ಸೋಮನಾಥ್ ರೆಡ್ಡಿ, ಜಗದೀಶ್ ಚಂದ್ರ ಯಾಖಾಪುರ್, ಬ್ಯಾಂಗಲ್ ಬಂಗಾರಿ ನಡೀತಾ ಇತ್ತು. ನಮ್ಮ ಪಾಲಕರದು ಇನ್ನೊಂದು ಕರ್ತವ್ಯ ಏನಂತಂದ್ರೆ, ಮಕ್ಕಳು ಹ್ಯಾಂಗ ಒಂದು ಸ್ವಲ್ಪನೂ ಅವರು ಎಫರ್ಟ್ಸ್ ತಗೊಳ್ಳೋಂಗೆ ಹಾಡ ಹಾಡ್ತಾ ಇದ್ರಂಗೇನೆ ಬರ್ತಾ ಇತ್ತು. ಹಂಗ ಅವ್ರ ಬಾಯಿನಿಂದ ಮಗ್ಗಿ ಬರಬೇಕು, ಎರಡೊಂದೆರಡು ಮಗ್ಗಿ ಬರಬೇಕು. ಪ್ರತಿಯೊಂದು ಇಂಗ್ಲಿಷ್ ಆಗಲಿ, ಕನ್ನಡ ಆಗಲಿ, ಅವ್ರ ಸಾಹಿತ್ಯ ಅಥವಾ ಅವ್ರದ್ದು ಸಮಾಜ ವಿಜ್ಞಾನದ್ದು ಏನು ಫಾರ್ಮುಲಾಸ್ ಇರ್ತಾವ ಅವನು ಅಷ್ಟೇ ಅಳ್ಳು ಹೊಡೆದಂಗೆ ಅವ್ರ ಬಾಯಿನಿಂದ ಬರೋ ಥರ ತಾವೆಲ್ಲರೂ ಅವರಿಗೆ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕು. ಇವತ್ತು ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ ಅಂತಂದ್ರೆ ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲ ನಾವು ಕೊಡ್ತಾ ಇದ್ದೀವಿ. ನಾವು ಪಾಲಕರಾಗಿ ಆದಷ್ಟು ನಮ್ಮ ಕೈಯಿಂದ ನಮ್ಗೆ ಆಗ್ತದೋ ಇಲ್ಲೋ ನಮ್ಮ ಮಕ್ಕಳಿಗೆ ಎಲ್ಲ ಸಿಗಲಿ ಅನ್ನೋದು ನಮ್ಮ ಭಾವನೆ ಇದೆ. ನಮ್ಮ ಮಕ್ಕಳನ್ನ ಬೆಳೆಸಬೇಕು ಅನ್ನೋದಿದೆ. ಅದ್ರ ಜೊತೆಗೆ ಬರೀ ಅವ್ರಿಗೆ ನಾವು ಕೊಡಬೇಕು ಅನ್ನೋದ್ರಲ್ಲಿ ನಾವು ಏನು ಕೊಡ್ಬೇಕಂದ್ರೆ ವಿದ್ಯೆ ಕೊಡಬೇಕು, ಅವರಿಗೆ ಬುದ್ಧಿ ಕೊಡಬೇಕು, ಹಾಗೂ ಜೊತೆಗೆ ನಾವು ಕಲ್ಚರ್ ಬೆಳೆಸ್ಬೇಕು ಮಕ್ಕಳಲ್ಲಿ. ಅದು ಬಹಳ ಇಂಪಾರ್ಟೆಂಟ್ ಅದ. ಆಧುನಿಕತೆ ಅಂತೇಳಿ ರೀಲ್ಸ್ನಾಗ ಬರೋದು, ವಾಟ್ಸಾಪ್ನಾಗ ಇರೋದು ಅದನ್ನಷ್ಟೇ ನೋಡಿ ನಾವು ಫಾಲೋ ಮಾಡಿದ್ರೆ ಆಗಂಗಿಲ್ಲ. ನಮ್ಮ ಬೇರೆ ಏನಿದೆ, ನಮ್ಮ ನಾಡಿನ ಕಲ್ಚರ್ ನಾವು ಎಂದೂ ಮರಿಬಾರ್ದು. ಹಿರಿಯರನ್ನ ಇವೆಲ್ಲ ಚಿಕ್ಕ ಮಾತು. ನಾವು ಸಣ್ಣವರಿದ್ದಾಗ ನಾವು ಏನು ನಮ್ಮ ಅವ್ವ ಅಪ್ಪನಿಂದ ಕರ್ತೀವಲ್ಲ, ಅದೇ ನಮ್ಮ ಮಕ್ಕಳಿಗೆ ನಾವು ಅದರೊಳಗಿಂದ 70% ಕಲ್ತ್ರೂ ನಮ್ಮ ಮಕ್ಕಳು ನಮ್ಗಿಂತ ಜಾಸ್ತಿ ಸಕ್ಸಸ್ ಆಗ್ತಾರೆ. ಪರಮ ಪೂಜ್ಯರು ನಮ್ಮ ಮತ್ತು ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಗುರುನಂಜೇಶ್ವರ ಮಹಾಶ್ರೀಗಳನ್ನ ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕ ಸ್ಮರಿಸಿಕೊಂಡು ಈ ಒಂದು ಗುರುನಂಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ 36 ವರ್ಷಗಳಾಗ್ತಾ ಇದ್ದಾವೆ. ಈ 36 ವರ್ಷದಲ್ಲಿ ಬಹಳ ಒಂದು ಹೆಮ್ಮೆಯ ಸಾಧನೆ ಮಾಡತಕ್ಕಂಥ ಪ್ರಯತ್ನವನ್ನು ಅಳಿಲು ಸೇವೆಯನ್ನು ಮಾಡ್ಕೋತಾ ಬರ್ತಾ ಇದ್ದೀವಿ. ಈಗ ಒಂದು 36ನೇ ವರ್ಷದ ಒಂದು ವಾರ್ಷಿಕೋತ್ಸವದ ಮತ್ತು 77ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಸಂಸ್ಥೆ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ವ್ಯಕ್ತಪಡಿಸಿ ಎಲ್ಲರೂ ಮಕ್ಕಳು ಸಂಸ್ಕಾರವಂತರಾಗಬೇಕು, ನೀತಿವಂತರಾಗಬೇಕು. ಕೇವಲ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವೋ ತಾಯಿ ತಂದೆಯ ಪಾತ್ರವು ಅಷ್ಟೇ ಮುಖ್ಯ ಅನ್ನತಕ್ಕಂಥ ಮಾತನ್ನು ತಮ್ಮ ಉದ್ಘಾಟನೆ ಭಾಷಣೆಯಲ್ಲಿ ತಮ್ಮ ಒಂದು ಹಿತವಚನವನ್ನು ಹೇಳಿರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ಭಾಗ್ಯಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರು ಸಹಿತ ನಮ್ಮ ಶರಣಾರ್ಥಿಗಳಲ್ಲಿ ಹೇಳಿ ಮತ್ತು ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ